ಅಂತ ಹೆದರಿಸ್ತಾನೆ. ಆತ ಕುಡ್ಕೊಂಡು ಮತ್ತೊಂದು ಯಾರಿಗೋ ವಿಚಾರ ಬೇರೆಯವ್ರಿಗೆ ಗೊತ್ತಾಗುತ್ತೆ ಬಯೋಲಜಿ ಲೆಕ್ಚರ್ಗೆ, ಆತನು ಆಕೆಯನ್ನ ಹಿಂಗೆ ಬಳಸ್ಕೊಂಡಿದ್ದಾರೆ. ಸೇಮ್ ಸಿನಿಮಾ ಸ್ಟೈಲ್ ನಲ್ಲಿ ಅತ್ಯಾಚಾರ ಆಗಿರುವಂತದ್ದು. ಅಂದ್ರೆ ಅತ್ಯಾಚಾರದ ರೂಪುರೇಷೆ ಹೇಗೆ ಆರಂಭ ಆಯಿತು, ಆಕೆಗೆ ಹೇಗೆ ಹೆದರಿಸಿದ್ರು, ಬೆದರಿಸಿದ್ರು, ಆಕೆಯನ್ನ ಹೇಗೆ ಟ್ರ್ಯಾಪ್ ಮಾಡಿದ್ರು ಅನ್ನುವಂಥದ್ದು ಸೇಮ್ ಸಿನಿಮಾ ಸ್ಟೈಲ್ ನಲ್ಲಿದೆ. ಒಬ್ಬನ ಹೆಸರು ಫಿಸಿಕ್ಸ್ ಲೆಕ್ಚರ್ ನರೇಂದ್ರ ಅಂತ, ಮತ್ತೊಬ್ಬ ಬಯೋಲಜಿ ಲೆಕ್ಚರ್ ಸಂದೀಪ್ ಅಂತ, ಮತ್ತೊಬ್ಬ ಅನೂಪ್ ಅಂತ. ಸೇಮ್ ಸಿನಿಮಾದ ಸ್ಟೈಲ್ ನಲ್ಲಿ ಹೇಗೆ ಹೆಣ್ಣು ಮಕ್ಕಳನ್ನ ಟ್ರ್ಯಾಪ್ ಮಾಡ್ತಾರೆ, ಹೆದರಿಸ್ತಾರೆ, ಹಾಗೆ ಒಬ್ಬೊಬ್ರು ಕೂಡ ಆಕೆಯನ್ನ ಹೆದರಿಸಿ ಬೆದರಿಸಿ ನಿರಂತರವಾಗಿ ಅತ್ಯಾಚಾರ ಮಾಡಿದ್ದಾರೆ. ಆ ವಿದ್ಯಾರ್ಥಿನಿ ನೊಂದು ಬೆಂದು ಕೊನೆಗೆ ಇದು ಕಂಪ್ಲೇಂಟ್ ಇಲ್ಲಿ ತನಕ ಹೋಗಿರೋದು. ಮೂವರು ಕೂಡ ಹೇಗೆ ಶುರುವಾಯ್ತು ಅನ್ನೋದನ್ನ ಇನ್ನೊಂದ್ಸಲ ಹೇಳ್ಬಿಡ್ತೀನಿ. ಫಿಸಿಕ್ಸ್ ಲೆಕ್ಚರ್ ಹಲ್ಕಟ್ಟೆ ಏನಿದ್ದಾನೆ, ಇವನು ನಿನಗೆ ನಾನು ನೋಟ್ಸ್ ಕೊಡ್ತೀನಿ, ಗೊತ್ತಾಗದೆ ಇರೋದನ್ನ ಹೇಳ್ಕೊಡ್ತೀನಿ ಅಂತ ಮೆಸೇಜ್ ಕಾನ್ವರ್ಸೇಷನ್ ಆರಂಭ ಆಗಿದ್ದು. ಆಕೆಯ ಜೊತೆಗೆ ಒಂದು ಗೆಳೆತನವನ್ನ ಬೆಳೆಸ್ತಾನೆ. ಆ ನಂತರ ಆಕೆನ ಒಂದು ರೂಮಿಗೆ ಕರೆದುಕೊಂಡು ಹೋಗಿ ಆಕೆಯ ಮೇಲೆ ಅತ್ಯಾಚಾರ ಮಾಡ್ತಾನೆ. ಅದಾದ್ಮೇಲೆ ಬೆದರಿಸ್ತಾನೆ, ನೀನ್ ಯಾರಿಗೂ ಹೇಳ್ಕೂಡ್ದು, ಹೇಳಿದ್ರೆ ಎಲ್ಲರ ಹತ್ರನೂ ವೈರಲ್ ಆಗೋ ಥರ ನಾನು ಮಾಡ್ಬಿಡ್ತೀನಿ ಅಂತ. ಬಾಯಿ ಮುಚ್ಕೊಂಡು ಆಕೆ ಹೆದರ್ಕೊಂಡು ಸುಮ್ಮನಿರ್ತಾಳೆ. ಆತ ಕುಡ್ದಿದ್ನಂದಲ್ಲೋ ಮತ್ತೊಂದೋ ಗೊತ್ತಿಲ್ಲ, ಬಯೋಲಜಿ ಲೆಕ್ಚರ್ಗೆ ವಿಚಾರ ಗೊತ್ತಾಗುತ್ತೆ. ಆತನೂ ಕೂಡ ತನ್ನ ನೀಚ ಕೆಲಸವನ್ನ ಆರಂಭ ಮಾಡ್ತಾನೆ. ನೀನ್ ಫಿಸಿಕ್ಸ್ ಲೆಕ್ಚರ್ ಜೊತೆಗೆ ಸಹಕಾರ ಕೊಟ್ಟಿದ್ಯಾ, ನನ್ಗೂ ಕೋಆಪರೇಟ್ ಮಾಡ್ಬೇಕು, ಇಲ್ಲ ಅಂದ್ರೆ ನೀನ್ ಅವ್ರ ಜೊತೆ ಓಡಾಡಿರುವಂತಹ ವಿಡಿಯೋ ನನ್ನ ಹತ್ರ ಇದೆ, ನಾನು ಅದನ್ನ ವೈರಲ್ ಮಾಡ್ತೀನಿ ಅಂತ ಹೆದರಿಸ್ತಾನೆ. ಆಕೆಗೆ ವಿಧಿ ಇರಲಿಲ್ಲ, ಅಲ್ಲೂ ಕೂಡ ಅತ್ಯಾಚಾರ ಆಗುತ್ತೆ ಪದೇ ಪದೇ ಪದೇ. ಇಷ್ಟೆಲ್ಲ ಆದ್ಮೇಲೆ ಇಬ್ರು ರಾಕ್ಷಸರು ನರಹಂತಕರೇನಿದ್ದಾರೆ, ಇವರಿಬ್ರು ಆಕೆನ ಕರೆದುಕೊಂಡು ಹೋಗೋಕೆ ಬಳಸ್ಕೊಳ್ತಾ ಇದ್ದಿದ್ದ ರೂಮು ಅದ್ ಯಾವರೋ ಅನೂಪ್ ಅಂತ. ಆತ ಏನ್ ಮಾಡ್ತಾನೆ, ನೀನ್ ಇವರಿಬ್ರು ಜೊತೆ ಓಡಾಡ್ತಾ ಇದ್ದಂತಹ ವಿಡಿಯೋ ನನ್ನ ಹತ್ರ ಇದೆ, CCTV ನನ್ನ ಹತ್ರ, ಫುಟೇಜ್ ನನ್ನ ಹತ್ರ ಇದೆ, ವೈರಲ್ ಮಾಡ್ತೀನಿ, ನನ್ಗೂ ಕೋಆಪರೇಟ್ ಮಾಡ್ಬೇಕು ಅಂತ. ನಿರಂತರವಾಗಿ ಮಾನಸಿಕ ಕಿರುಕುಳ ಜೊತೆಗೆ ದೈಹಿಕ ಅತ್ಯಾಚಾರದಲ್ಲಿ ಬಳಲಿ ಬೆಂಡಾದಾಕೆ ಈಗ ಕೊನೆಗೆ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ದಾಳೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ನ ನನ್ನ ಕಲೀಗ ರವಿನಾರಾಯಣ್ ನೀಡ್ತಾರೆ. ರವಿನಾರಾಯಣ್, ಕೇಳೋಕೆ ಒಂದ್ ರೀತಿ ಚಿತ್ರ ಹಿಂಸೆ ಆಗುತ್ತೆ. ಇವ್ರು ಯಾರು ಮೂವರು ಶಿಕ್ಷಕರು ಅಂತ ಅನಿಸ್ತಾ ಇಲ್ಲ, ಒಂದ್ ರೀತಿ ಈ ಕತ್ತೆ ಕಿರುಬಗಳು ಮಾಂಸವನ್ನ ಇಟ್ಕೊಂಡು ಎಳ್ದಾಡ್ಕೊಂಡು ತಿಂತಾವಲ್ಲ, ಆ ರೀತಿಯಾಗಿ ಭಾಸವಾಗ್ತಾ ಇದೆ. ಹೇಗ್ ಬೆಳಕಿಗೆ ಬಂತು ಪ್ರಕರಣ, ಡೀಟೇಲ್ಸ್ ಕೊಡೋದಾದ್ರೆ? ವಿದ್ಯಾ, ನಿಜಕ್ಕೂ ಕೂಡ ಇದು ಬೆಂಗಳೂರಿನಲ್ಲಿ ನಡೆದಿರುವಂತಹ ಒಂದು ಅಮಾನವೀಯವಾದಂತಹ ಕೃತ್ಯ. ಯಾಕಂದ್ರೆ ತನ್ನ ಸ್ಟೂಡೆಂಟ್ಗೆನೆ ಒಂದು ಬೆದರಿಕೆಯನ್ನ ಹಾಕಿ, ಅಂದ್ರೆ ಬ್ಲಾಕ್ ಮೇಲ್ ಅನ್ನ ಮಾಡಿ ಆಕೆಯನ್ನ ಸಾಮೂಹಿಕವಾಗಿ ಅತ್ಯಾಚಾರ ಮಾಡ್ತಿದ್ದಂತ ಒಂದು ಘಟನೆ ಈಗ ಹೊರ ಬಂದಿದೆ. ಮಾರತ್ತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಒಂದು ಘಟನೆ ನಡೆದಿದ್ದು, ಈಗ ಮಹಿಳಾ ಆಯೋಗದಿಂದ ಸೂಚನೆ ಮೇರೆಗೆ ಈಗ ಪ್ರಕರಣ ಕೂಡ ದಾಖಲಾಗಿದೆ. ಈ ಮೂವರು ಕೂಡ ಲೆಕ್ಚರರ್ಸ್ ತನ್ನ ಬಳಿಯೇ ಇದ್ದಂತ ಒಂದು ಸ್ಟೂಡೆಂಟ್ಸ್ಗೆ ಒಂದು ನೋಟ್ಸ್ ಕೊಡೋ ರೀತಿಯಲ್ಲಿ ಆಕೆಯಿಂದ ಸಲಿಗೆಯನ್ನ ಬಳಸ್ಕೊಂಡು ಹಂತವಾಗಿ ಆಕೆಯ ಜೊತೆ ನಡವಳಿಕೆಯನ್ನು ಪ್ರಾರಂಭ ಮಾಡಿ, ಆನಂತರ ಆಕೆಯನ್ನ ಅತ್ಯಾಚಾರ ಮಾಡಿ, ಆನಂತರ ಸ್ನೇಹಿತರ ಮುಖಾಂತರ ಮತ್ತೆ ಅತ್ಯಾಚಾರವನ್ನ ಮಾಡಿಸಿರುವಂತಹ ಒಂದು ಅಮಾನವೀಯದಂತಹ ಕೃತ್ಯ. ನಿಜಕ್ಕೂ ಕೂಡ ಇದು ಇಂಥ ಒಂದು ಘಟನೆ ಈಗ ಈ ಬೆಂಗಳೂರಲ್ಲಿ ನಡೆದಿದೆ ಅನ್ನೋದೇ ಕೂಡ ನಮ್ಗೆ ಕೂಡ ಒಂದು ಶಾಕಿಂಗ್ ನ್ಯೂಸ್ ಅಂತ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಈ ಹಂತದಲ್ಲಿ ಮೂವರು ತನ್ನ ಸ್ಟೂಡೆಂಟ್ ಮೇಲೆನೆ ಇವತ್ತು ಮೃಗೀಯವಾದಂತಹ ಒಂದು ಕೃತ್ಯವನ್ನ ಎಸಗಿರೋದು ಈಗ ಪೊಲೀಸರು ವಿಚಾರಣೆಯಲ್ಲಿ ಬಯಲಾಗಿದೆ. ಹಾಗಾಗಿ ಮಹಿಳಾ ಆಯೋಗ ಕೊಟ್ಟಿರುವಂತಹ ಒಂದು ಸೂಚನೆ ಮೇರೆಗೆ ಈಗಾಗಲೇ ಮೂವರ ವಿರುದ್ಧ ಒಂದು ಪ್ರಕರಣ ದಾಖಲಾಗಿ ಈಗ ಪೊಲೀಸ್ ಕಸ್ಟಡಿಗೆ ಪಡ್ಕೊಂಡು ಈಗ ವಿಚಾರಣೆನ ಕೂಡ ನಡೆಸ್ತಾ ಇದ್ದಾರೆ. ವಿದ್ಯಾ, ಇದ್ಯಾವುದು ಕೂಡ ಒಂದೆರಡು ದಿನದಲ್ಲಿ ಆದಂಗೆ ಕಾಣಿಸ್ತಾ ಇಲ್ಲ ರವಿನಾರಾಯಣ್. ಅಂದ್ರೆ ಹಲವಾರು ದಿನಗಳಿಂದ ಆಕೆಯನ್ನ ಹೀಗೆ ಬಳಸ್ಕೊಂಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕಂತೂ ಗೊತ್ತಾಗ್ತಾ ಇದೆ. ತನಿಖೆಯ ಆರಂಭದಲ್ಲಿ ಏನಾದ್ರು ವಿಚಾರಗಳನ್ನ ಹಂಚ್ಕೊಳ್ಬೋದಾ, ಏನಾದ್ರು ಮಾಹಿತಿ ಸಿಗ್ತಾ ಇದೆಯಾ? ಈಗಾಗಲೇ ಯುವತಿ ಮಹಿಳಾ ಆಯೋಗಕ್ಕೆ ತನ್ನ ಲಿಖಿತ ರೂಪದಲ್ಲಿ ಒಂದು ದೂರನ್ನ ದಾಖಲು ಮಾಡಿದ್ದು, ಕಳೆದ 6-7 ತಿಂಗಳಿಂದನೂ ಕೂಡ ಈ ರೀತಿ ಅಂದ್ರೆ ಈ ನರೇಂದ್ರ ಏನಿದ್ದಾನೆ ಈತ ತನ್ನ ಮೇಲೆ ಅತ್ಯಾಚಾರವನ್ನ ಎಸಗಿದ್ದ. ಆನಂತರ ತನ್ನ ಬಳಿ ಒಂದು CCTV ಕ್ಯಾಮ್ರಾದಲ್ಲಿ ಆತನ ಜೊತೆ ಇರುವಂತ ಎಲ್ಲಾ ರೀತಿಯ ಒಂದು ದೃಶ್ಯಾವಳಿಗಳಿದೆ ಅಂತೇಳಿ ಆತನ ನನಗೆ ತೋರಿಸಿ ಬ್ಲಾಕ್ ಮೇಲ್ ಅನ್ನ ಮಾಡಿದ್ರು. ಆನಂತರ ಈ ಅನೂಪ್ ಮತ್ತು ಸಂದೀಪ್ ಏನಿದ್ದಾರೆ ಇವರು ಕೂಡ ಈ ಒಂದು ವಿಡಿಯೋವನ್ನ ಬಳಸ್ಕೊಂಡು ನನ್ನ ಮೇಲೆ ಅತ್ಯಾಚಾರವನ್ನ ಎಸಗಿದ್ರು ಅಂತೇಳಿ ಈಗ ಆಕೆ ಒಂದು ದೂರನ್ನ ಕೂಡ ದಾಖಲು ಮಾಡಿದ್ದಾರೆ. ಈಗಾಗಲೇ ಆತನ ರೂಮ್ ಅನ್ನ ಕೂಡ ಈಗ ಪೊಲೀಸರು ಮಾಜಾನ್ ಮಾಡಿದ್ದಾರೆ. ಎಲ್ಲಿ ಘಟನೆ ನಡೀತು, ಹೇಗೆ ನಡೀತು ಅನ್ನೋದ್ರ ಬಗ್ಗೆ ಈಗಾಗಲೇ ಯುವತಿ ನೀಡಿರುವಂತಹ ದೂರಿನ ಮೇರೆಗೆ ಈಗ ಮೂವರನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ. ವಿದ್ಯಾ, ಈ ಮೂವರು ಕೀಚಕರ ನೀಚರ ಟಾರ್ಗೆಟ್ ಲಿಸ್ಟ್ ಅಲ್ಲಿ ಇದ್ದಿದ್ದು ಆಕೆ ಒಬ್ಳ ಅಥವಾ ಆಕೆಯ ಜೊತೆಗೆ ಬೇರೆ ಬೇರೆ ವಿದ್ಯಾರ್ಥಿನಿಯರನ್ನು ಈ ರೀತಿಯಾಗಿ ಬಳಸ್ಕೊಂಡಿರಬಹುದಾ? ಡೀಟೇಲ್ಸ್ ಕೊಡೋದಾದ್ರೆ?
ಅದು ಈಗಾಗಲೇ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಈಕೆ ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಹಿಂದೆ ಕೂಡ ವಿದ್ಯಾರ್ಥಿಗಳನ್ನ ಕೂಡ ಇದೇ ರೀತಿ ಬಳಸ್ಕೊಂಡಿದ್ರು, ಮಾರ್ಕ್ಸ್ ಕೊಡಿಸೋದು ವಿಚಾರವಾಗಿ, ಇಂಟರ್ನಲ್ ಮಾರ್ಕ್ಸ್ ಕೊಡೋ ವಿಚಾರವಾಗಿ, ಮತ್ತೆ ಬೇರೆ ಬೇರೆ ನೋಟ್ಸ್ಗಳು, ಅವ್ರನ್ನ ಪಾಸ್ ಮಾಡಿಸ್ತೀನಿ ಅಥವಾ ಪರ್ಸೆಂಟೇಜ್ಗಳು ಹೆಚ್ಚಿಗೆ ಮಾಡ್ಕೊಡ್ತೀವಿ, ಸೀಟ್ ಕೊಡಿಸ್ತೀವಿ ಅಂತೇಳಿ ಸಾಕಷ್ಟು ಒಂದು ಅತ್ಯಾಚಾರ ಮಾಡಿದ್ರು ಅಂತ ಈಗ ಈಕೆ ದೂರನ್ನು ಕೊಟ್ಟಿರುವಂತ ಯುವತಿ ಕೊಟ್ಟಿದ್ದಾಳೆ. ಹಾಗಾಗಿ ಈಗ ಮೂವರನ್ನು ಕೂಡ ವಿಚಾರಣೆಗೊಳಪಡಿಸಿದ್ದಾರೆ ಪೊಲೀಸರು. ಆಗ ಹಂತ ವಿಚಾರಣೆ ನಂತರ ಇನ್ನಷ್ಟು ಮಾಹಿತಿ ಲಭ್ಯ ಆಗುತ್ತೆ. ವಿದ್ಯಾ, ಅಲ್ಲ, ಗುರುವನ್ನ ಸಾಕ್ಷಾತ್ ಪರಬ್ರಹ್ಮ ಅಂತ ಕರೆಸ್ಕೊಳ್ಳೋ ಈ ನಾಡಿನಲ್ಲಿ ನೀಚರ ರೀತಿಯಲ್ಲಿ ಈ ರೀತಿಯಾಗಿ ವರ್ತಿಸಿದ್ರೆ ಇದು ಮೊದಲನೇ ವಿಚಾರ ಅಲ್ಲ. ಇಂತಹ ಬ್ಯಾಡ್ ಕಾಮೆಂಟ್ ಗಳನ್ನ ಹಾಕ್ತಾರೆ, ಮೆಸೇಜ್ ಗಳನ್ನ ಮಾಡ್ತಾ ಇದ್ರು, ಟಾರ್ಗೆಟ್ ಮಾಡ್ತಾ ಇದ್ರು, ಇವನ್ನೆಲ್ಲ ಕೇಳ್ತಾ ಇದ್ವಿ. ಬಟ್ ಈ ರೀತಿಯಾಗಿ ಆಗೋದು ಒಂಥರ ಬೆಂಗಳೂರೇ ತಲೆ ತಗ್ಸೋ ಸುದ್ದಿನ ಅಂತ ಇದು ಹೊರಗಡೆ ಹೋದ್ರೆ ರವಿನಾರಾಯಣ್. ಖಂಡಿತವಾಗ್ಲೂ ವಿದ್ಯಾ, ಇಲ್ಲಿ ಬಹಳ ಪ್ರಮುಖವಾಗಿ ಈಗ ಎಲ್ಲಾ ಹೆಣ್ಮಕ್ಳು ಕೂಡ ಒಂದು ವಿದ್ಯಾಭ್ಯಾಸದ ಕಡೆ ಗಮನ ಹರಿಸ್ತಾ ಇದ್ದಾರೆ. ಅಂದ್ರೆ ವಿದ್ಯಾಭ್ಯಾಸ ಅಂತಂದ್ರೆ ಈಗ ಹೆಣ್ಣು ಗಂಡು ಅನ್ನೋ ಭೇದ ಭಾವ ಎಲ್ಲೂ ಕೂಡ ಇಲ್ಲ. ಹೇಗೆಂದ್ರೆ ಒಂದು ಗಂಡು ಯಾವ ರೀತಿ ಹಣ ಸಂಪಾದನೆ ಮಾಡ್ತಾನೆ, ಯಾವ ರೀತಿ ಒಂದು ಸಾಧನೆಯನ್ನ ಮಾಡ್ತಾನೆ, ಅದನ್ನ ಹೆಣ್ಣು ಕೂಡ ಅದೇ ರೀತಿಯ ಸಾಧನೆ ಮತ್ತು ಹಣ ಗಳಿಕೆಯನ್ನು ಕೂಡ ಮಾಡ್ತಾಳೆ. ಈ ಹಂತದಲ್ಲಿ ಈ ರೀತಿಯ ಒಂದು ತಮ್ಮ ಸ್ಟೂಡೆಂಟ್ಸ್ ಅಂದ್ರೆ ತನ್ನ ಬಳಿ ಕಲಿತಾ ಇರುವಂತ ಸ್ಟೂಡೆಂಟ್ ಮೇಲೆನೆ ಈ ರೀತಿಯ ಒಂದು ಕೃತ್ಯ ಎಸಗಿದ್ರೆ ಈಗಾಗಲೇ ಪೋಷಕರು ಕೂಡ ಇಂಥ ಸುದ್ದಿಗಳು ಬಹಳ ಆತಂಕ ಮೂಡಿಸುವಂತದ್ದು. ಹಾಗಾಗಿ ಈ ಒಂದು ಪ್ರಕರಣ ತನಿಖೆ ನಡೆದ ನಂತರ ಇನ್ನಷ್ಟು ಈ ಘಟನೆಗಳಿಗೆ ಸಾಕ್ಷಿ ಏನು ಅನ್ನೋದು ಕೂಡ ಬಯಲಾಗುತ್ತೆ. ವಿದ್ಯಾ, ಹೆಣ್ಣು ಮಕ್ಕಳು ಈಗ ಸಮಾನ ಮುಂದುವರೆದಿದ್ದಾರೆ ವಿದ್ಯಾಭ್ಯಾಸ ಅಥವಾ ಕೆಲಸದಲ್ಲಿ ಎಲ್ಲದರಲ್ಲಾದ್ರೂ ಕೂಡ ಇನ್ನೂ ಆಕೆನ ಭೋಗದ ವಸ್ತುವಿನ ರೀತಿಯಲ್ಲಿ ನೋಡೋದನ್ನ ಕಡಿಮೆ ಮಾಡಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಧನ್ಯವಾದ ಡೀಟೇಲ್ಸ್ಗೆ. ಮಾರಥಹಳ್ಳಿ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಲೆಕ್ಚರ್ಗಳಿಂದಲೇ ವಿದ್ಯಾರ್ಥಿನಿಯ ಮೇಲೆ ರೇಪ್ ಆಗಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಒಂದ್ ರೀತಿ ಇಡೀ ರಾಜ್ಯವೇ ತಲೆ ತಗ್ಗಿಸುವಂತಹ ಸುದ್ದಿ. ತಂದೆ ತಾಯಿ ಅಂದ್ರು ಹೆಣ್ಮಕ್ಳನ್ನ ಯಾವ ಧೈರ್ಯದಲ್ಲಿ ಕಾಲೇಜಿಗೆ ಕಳಿಸ್ತಾರೆ ಅಂತ ಪ್ರಶ್ನೆ ಹಾಕೊಳ್ಳುವಂತಹ ಸುದ್ದಿ. ನೀಚರು, ಕೀಚಕರು, ತೋಳಗಳ ರೀತಿಯಲ್ಲಿ ವರ್ತಿಸಿದ್ದಾರೆ, ರಾಕ್ಷಸರು. ಇವ್ರು ಹೇಳ್ಕೊಳಕ್ಕೆ ಗುರುಗಳು, ಪಾಠವನ್ನ ಹೇಳ್ಕೊಡುವಂಥವ್ರು, ಆದ್ರೆ ಮಾಡಿರೋದು ಹಲ್ಕಟ್ ಕೆಲಸ, ಲಜ್ಜೆಗೇಡಿತನ. ಈಗ ಇದು ಕೇಸ್ ಆಗಿದೆ, ಕೇಸ್ ಮುಂದುವರಿಯುತ್ತೆ. ಈಕೆ ಒಬ್ಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ರ ಅಥವಾ ಬೇರೆಯವ್ರನ್ನೂ ಈ ರೀತಿಯಲ್ಲಿ ಭೋಗದ ವಸ್ತುವಿನ ರೀತಿಯಲ್ಲಿ ಬಳಸ್ಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ಬೇಕು. ಬಟ್ ನಿಜಕ್ಕೂ ಶೇಮ್ ಅನ್ಸುತ್ತೆ ಇದು. ಪಾಪ ಹೆಣ್ಮಗು ಮಾನಸಿಕವಾಗಿ, ದೈಹಿಕವಾಗಿ ಎಷ್ಟು ನೊಂದು ಹೋಗಿರ್ಬೇಡ. ನಿರಂತರವಾಗಿ ನೀನು ಅವನಿಗೆ ಕೋಆಪರೇಟ್ ಮಾಡಿದ್ಯಾ, ನನ್ನ ಹತ್ರನೂ ಸಹಕರಿಸಬೇಕು, ಇಲ್ಲ ಅಂದ್ರೆ ವಿಡಿಯೋ ವೈರಲ್ ಮಾಡ್ತೀನಿ, ನೀನು ಅವನ ಜೊತೆ ಇದ್ದಿದ್ದೀನಿ, ನಾನು ನೋಡ್ದೆ, ನನ್ಗೂ ಕೋಆಪರೇಟ್ ಮಾಡ್ಲಿಲ್ಲ ಅಂದ್ರೆ ವಿಡಿಯೋ, ನನ್ನ ಹತ್ರ CCTV ಫುಟೇಜ್ ಇದೆ. ಈ ರೀತಿಯಾಗಿ ನಿರಂತರವಾಗಿ ಕಿರುಕುಳ ಕೊಟ್ಟು ಆ ಹೆಣ್ಮಗು ನಿದ್ರೆ ಮಾಡೋದು ಎಷ್ಟು ದಿನಗಳಾಗಿತ್ತೋ ಏನೋ. ಅಲ್ಟಿಮೇಟ್ ಆಗಿ ವಿಚಾರ ಹೊರಗಡೆ ಬಂದಿದೆ. ತಂದೆ ತಾಯಿ ಗಮನಕ್ಕೆ ಹೋಗ್ತಾ ಇದ್ದಂತೆ ಏನ್ರಿ ಹೆಂಗ್ ಅನ್ಸಿರ್ಬೇಡ ಅವ್ರ ತಂದೆ ತಾಯಿಗೆ ಹೇಳಿ, ಯಾವ ರೀತಿಯ ಸಂಕಟ ಆಗಿರ್ಬೇಡ. ನನ್ನ ಮಗಳನ್ನ ಈ ರೀತಿಯಾಗಿ ಭೋಗದ ವಸ್ತುವಿನ ರೀತಿಯಲ್ಲಿ ರಾಕ್ಷಸರು ಪಾಠ ಹೇಳ್ಕೊಡಿ ಅಂದ್ರೆ ಈ ರೀತಿಯಾಗಿ ಬಳಸ್ಕೊಂಡಿದ್ರಲ್ಲ ಅಂತ ಗೊತ್ತಾದಾಗ ತಂದೆ ತಾಯಿಗಳು ಜೀವಂತ ಶವಗಳಾಗ್ಬಿಡ್ತಾರೆ.